ಉದ್ದ. ನಾವು ನಾರ್ಮಲ್ ಕಟಿಂಗ್, ಟಾಪ್ ಕಟಿಂಗು ಯಾವ ಥರ ಮಂಡೆ ಆಗಿರೋದ್ರಿಂದ ಗಡ್ಲ ಫುಲ್ ನೋಡಿ. ಹಾಯ್ ಫ್ರೆಂಡ್ಸ್, ಬನ್ನಿ ಫ್ರೆಂಡ್ಸ್, ಇವಾಗ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವಾಗ ಬಂದ್ಬಿಟ್ಟು ಭಾನುವಾರದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈಗ ಟೈಮ್ ಬಂದ್ಬಿಟ್ಟು 3:35 ಆ ಥರ ಆಗ್ತಾಯಿದೆ. ಇನ್ನು ಬೆಳಿಗ್ಗೆಯಿಂದ ಅದೊಂದು ಕೆಲಸ ಇದೊಂದು ಕೆಲಸ, ಇನ್ನು ಮಕ್ಕಳು ಇರ್ತಾರೆ, ಅವರು ಇರ್ತಾರೆ. ಇನ್ನು ಅದು ಬೇರೆ ಸಂಡೇ ಅಲ್ವಾ, ಇನ್ನು ನಾನ್ ವೆಜ್ ಅದು ಇದು ಎಲ್ಲ ಇರುತ್ತೆ. ಹಾಗೆ ಸಂಡೇ ಆಗಿರೋದ್ರಿಂದ ಹಾಗೆ ಇದಕ್ಕೂ ಬರ್ತಾ ಇರ್ತಾರೆ, ಪಾರ್ಲರ್ಗೂ ಇದೇ ಥರನೇ ಬರ್ತಾ ಇರ್ತಾರೆ ಯಾರಾದ್ರೂ. ಹಾಗೆ ಒಂದು ಫೇಶಿಯಲ್ ಆಗಿತ್ತು. ಬೆಳಿಗ್ಗೆನೆ ಬಂದ್ಬಿಟ್ಟು ಮೀನು ತೊಗೊಂಬಂದಿದ್ರು. ಅದ್ರ ಮೀನು ಸಾಂಬಾರು ಮಾಡಿದೆ. ಹಾಗೆ ಮಕ್ಕಳಿಗೆ ಎಣ್ಣೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಚಿಕನ್ ಇತ್ತು ಫ್ರಿಜ್ಜಲ್ಲಿ, ಅದರಲ್ಲಿ ಬಿರಿಯಾನಿ ಮಾಡಿಕೊಟ್ಟೆ. ಮತ್ತು ಅಷ್ಟರಲ್ಲಿ ಇನ್ನು ಯಾರೋ ಐಬ್ರೋಗೆ ಅಂತ ಬಂದರು. ಹಾಗೆ ಫೇಶಿಯಲ್ಲು ಅದು ಇದು ಅಂದ್ಕೊಂಡು ಎಲ್ಲನೂ ಆಯಿತು. ಹಾಗೆ ಇನ್ನು ಆ ಥರ ಈ ಥರನೇ ಇದು ಮಾಡಿದ್ರೆ ಆಗೋಯ್ತು 3 o'clock ಆ ಥರ. ಸರಿ, ಇವಾಗ ಅದನ್ನು ಒಂದು ನಾಳೆ ಸ್ಕೂಲ್ ಇದೆಯಲ್ಲ, ಯಾರ್ದು ಅರ್ಜೆಂಟು ಅಂದರೆ ಬೇರೆ ಹುಡುಗಿ ತೊಗೊಂಡಿರೋದು, ಆ ಹುಡುಗಿ ಹೊಲಿಯೋಕ್ಕೆ ಅಂತ. ಆ ಹುಡುಗಿಗೆ ಮೈಗೆ ಹುಷಾರಿಲ್ಲ ಅಂತ ಹೇಳಿಬಿಟ್ಟು ನನಗೆ ಕೊಟ್ಟಳು. ನಾಳೆ ಬೇಕಾಗತ್ತೇನೋ ಅಂದೆ, ಹಂಗೆ ಹೊಲಿದು ಕೊಡೋಕ್ಕ ಅಂತ ಹೇಳ್ಬಿಟ್ಟು. ಅದಕ್ಕೆ ಇನ್ನು ಕಟ್ ಮಾಡೋಣ ಅಂತ ಹೇಳಿಬಿಟ್ಟು ಇವಾಗ ತೊಗೊಂಬಂದೆ. ಹಾಗೆ ನಿಮ್ಮ ಜೊತೆನೂ ಮಾತಾಡಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಇಲ್ಲಿಗೆ ತೊಗೊಂಬಂದಿದ್ದೀನಿ. ನೋಡಿ, ಇಲ್ಲಿ ಕೆಳಗಡೆ ಮನೆಯಲ್ಲಿ ಕಟ್ ಮಾಡೋಣ ಇದನ್ನ ಬಟ್ಟೆನ ಅಂತ ಹೇಳಿಬಿಟ್ಟು ಇಲ್ಲಿಗೆ ತೊಗೊಂಬಂದಿದ್ದೀನಿ. ಇನ್ನು ಮೇಲ್ಗಡೆ ಅಂದರೆ ಅವರು ಮೇಲ್ಗಡೆ ಕಟ್ ಮಾಡಬಾರ್ದು, ಅದೇನು ಮನೆಯಲ್ಲಿ ಸೂಜಿ ಕತ್ರಿ ಎಲ್ಲ ಇರಬಾರ್ದು ಅಂತ ಇದು ಮಾಡ್ತಾರೆ ಅವರು. ಸರಿ, ಇನ್ನು ಅವರು ಇವತ್ತಿರೋದ್ರಲ್ವ, ಅದಕ್ಕೆ ಇದನ್ನು ನಾನು ರೆಡಿ ಮಾಡಿಕೊಂಡೆ. ಹೇಗೂ ಇಲ್ಲೇ ಕಟ್ ಮಾಡಿಕೊಂಡು ಅಲ್ಲಿ ಹೋಗಿ ಅಂದರೆ ನೈಟಲ್ಲೂ ಯಾವಾಗ ಬೇಕೋ ಆವಾಗ ಬೇಕಾದರೆ ಕಟ್ ಮಾಡಿಕೊಂಡು ಬರ್ಬೋದು. ನೋಡಿ, ಇನ್ನು ಬೆಳಿಗ್ಗೆನೇ ಅಲ್ವಾ, ಬೆಳಿಗ್ಗೆನೇ ಫೇಸ್ ವಾಶ್ ಮಾಡಿದ್ದು, ಅಲ್ಲಿವರೆಗೂ ಮಾಡಲಿಲ್ಲ. ನೋಡಿ, ಮುಖ ಎಲ್ಲ ಒಂಥರ ಆಗೋಗಿದೆ. ಇನ್ನು ಇದೊಂದು ಕೆಲಸ, ಇನ್ನು ಸಂಡೇ ಆದರೆ ಇದೊಂದು ಕೆಲಸ ಇದ್ದೇ ಇರುತ್ತೆ. ಹಾಗೆ ನಾನು 2 100 ವರ ಹಾಲು ಅಂತ ಗಿಡ ಬರುತ್ತೆ, ಅದನ್ನು ನಾನು ಆರ್ಡ್ರ್ ಮಾಡಿದ್ದೆ ಮೀಶೋನಲ್ಲಿ. ಅದನ್ನು 4 ಗಿಡ 4 ಕಲರು ಅಂತ ಯಾವ ಥರ ಬರುತ್ತೆ ಏನೋ ನೋಡಬೇಕು. ಅವಗೂ ತರಿಸಿದ್ದೆ. ಅದನ್ನು ನನ್ನ ಮಗನ ಕೈಯಲ್ಲಿ ನಾಟಿ ಮಾಡಿಸ್ಬಿಟ್ಟು ಇವಾಗ ಇಲ್ಲಿಗೆ ಬಂದೆ. ಬನ್ನಿ, ಇವಾಗ ಡ್ರೆಸ್ನ ಕಟಿಂಗ್ ಮಾಡೋಣ. ಇದನ್ನು ನೋಡಿ, ಈ ಥರ ಯೂನಿಫಾರ್ಮು ಅವ್ರದ್ದು ಮಕ್ಕಳದು. ಅದಕ್ಕೆ ನಾನು ಇವಾಗ ನೋಡಿ ಅವರೇ ಕೊಟ್ಟಿದ್ದಾರೆ ಸ್ಲೀವ್ಸು ಎಲ್ಲ. ನೋಡಿ, ಮೆಜರ್ಮೆಂಟಿಗೂ ನಾನು ತೊಗೊತೀನಿ. ನಾನು ಹಾಗೆ ಸ್ಟಿಚ್ ಮಾಡೋದಿಲ್ಲ. ಮೆಜರ್ಮೆಂಟ್ ಬ್ಲೌಸ್ ಆಗಲಿ ಡ್ರೆಸ್ ಆಗಲಿ ಇರಲೇಬೇಕು ಅಂತ. ಇದಕ್ಕಿಂತ ಸ್ವಲ್ಪ ಉದ್ದ ಇಡಕ್ಕೆ ಹೇಳಿದ್ದಾರೆ ಅವ್ರಿಗೆ. ನೋಡೋಣ ಬನ್ನಿ, ಇವಾಗ ಡ್ರೆಸ್ ಕಟ್ ಮಾಡೋಣ. ನೋಡಿ, 2 ಎಳೆನೇ ಹಾಕ್ಕೊಂಡಿದ್ದೀನಿ. 2 ಎಳೆ ಹಾಕ್ಕೊಂಡು ಈ ಥರ ಬರೋ ಥರ ಇಲ್ಲ. ನೋಡಿ, ಈ ಥರ ಇರುತ್ತಲ್ಲ, ಈ ಥರ ಕಟ್ ಮಾಡ್ಬೋದು. ನೋಡಿ, ಈ ಥರ ಹಾಕ್ಕೊಂಡ್ಬಿಟ್ರೆ ನಮ್ಗೆ ಅಲ್ಲಿ ಇಲ್ಲಿ ನೋಡಿ ಈ ಥರ ಕಟ್ ಮಾಡದೇ ಇರೋದು ಬರುತ್ತಲ್ಲ, ಸ್ವಲ್ಪ ಏನಾದರೂ ಆ ಕಡೆ ಈ ಕಡೆ ಆದ್ರೂ ಅದು ಇರೋದ್ರಿಂದ ನಮಗೆ ಇದು ಲಾಂಗ್ ಸ್ಲೀವ್ಸ್ಗೆ ಈ ಥರ ಎಲ್ಲ ಬಟ್ಟೆ ಎಲ್ಲನೂ ಬರುತ್ತೆ. ಆ ಥರ ನಾನು ಆ ಥರನೇ ಮಾಡ್ಕೊಳ್ಳೋದು. ನೋಡಿ, ಈ ಥರ ಇದು ಉದ್ದ ಸಾಲಿಲ್ಲ ಅಂದರೆ ನೀವು ಈ ಥರನೇ ಹಾಕ್ಕೋಬೇಕಾಗತ್ತೆ. ನೋಡಿ, ಅದನ್ನು ಬಿಟ್ಬಿಟ್ಟು ಈ ಥರ ಇದು ಫುಲ್ಲು ಫೋಲ್ಡ್ ಮಾಡಿ ಈ ಥರ ಕಟ್ ಮಾಡಬೇಕಾಗತ್ತೆ. ಈ ಥರ ಕಟ್ ಮಾಡಿದ್ರೆ ನಮಗೆ ಸ್ಲೀವ್ಸ್ಗೆ ಅದಕ್ಕೆಲ್ಲನೂ ಸರಿಯಾಗಿ ಬರೋದಿಲ್ಲ. ಅದಕ್ಕೋಸ್ಕರ ನಾನು ಅದೇ ಥರನೇ ಕಟ್ ಮಾಡೋದು. ನೋಡಿ, ಈ ತುದಿ ಈ ಥರ ಬ್ಲೌಸ್ ಕಟಿಂಗ್ಗೆ ಯಾವ ಥರ ಬಟ್ಟೆನ ಹಾಕ್ಕೊತೀವೋ ಅದೇ ಥರನೇ ಹಾಕ್ಕೋಬೇಕು. ನೋಡಿ, ಈ ಥರ ಬರುತ್ತಲ್ವಾ, ಇದು ನೋಡಿ ಈ ಥರ ಬರುತ್ತೆ. ನಾವು ಸ್ಲೀವ್ಸ್ಗೆ ನೋಡಿ ಈ ಥರ ಫೋಲ್ಡಿಂಗ್ ಆಗುತ್ತೆ. ಅದನ್ನು ನಾವು ಮತ್ತೆ ಜಾಯಿಂಟ್ ಮಾಡಿಕೊಂಡು ಸ್ಲೀವ್ಸ್ಗೆ ಈ ಥರ ಲಾಂಗ್ ಸ್ಲೀವ್ಸ್ಗೆ ಹೊಲಿಬೇಕಾಗತ್ತೆ. ಅದಕ್ಕೆ ಅದೆಲ್ಲ ಆಗೋದಿಲ್ಲ, ಚೆನ್ನಾಗಿರೋದಿಲ್ಲ ಅಂತ ಹೇಳಿಬಿಟ್ಟು ನೋಡಿ ನಾವು ಡ್ರೆಸ್ ಮೆಜರ್ಮೆಂಟ್ ಈ ಥರ ಹಾಕ್ಕೋಬೇಕಾಗಿರೋದು. ನಾವು ಇಲ್ಲಿಗೆ ಮಿಕ್ಕಿದ್ರೂ ಅದು ನಮಗೆ ಸರಿಯಾಗಿ ಬರೋದಿಲ್ಲ. ಅದಕ್ಕೋಸ್ಕರನೇ ನಾನು ಈ ಥರ ಹಾಕ್ಕೊತೀನಿ.
ಇವಾಗ ಅವರು ಫೋಲ್ಡಿಂಗಲ್ಲಿ ಯಾವ ಥರ ಕೊಟ್ಟಿರ್ತಾರೋ ಅದೇ ಥರದ್ರಲ್ಲಿ ನೋಡಿ, ಈ ಥರದ್ರಲ್ಲೇ ಹಾಕ್ಕೊಡ್ತೀನಿ. ಅದು ಆ ಕಡೆ ಇರುತ್ತೆ ಫೋಲ್ಡಿಂಗು. ಮತ್ತು ನಾವು ನೆಕ್ಕು ಫ್ರಂಟು ಬ್ಯಾಕು ಅದನ್ನು ಸೆಟ್ ಮಾಡಿಕೊಂಡು ನಾವು ಕಟ್ ಮಾಡ್ಕೋಬೇಕಾಗತ್ತೆ. ಆ ಥರ ನೋಡಿ, ಇಷ್ಟು ನಮಗೆ ಬಟ್ಟೆ ನೋಡಿ ಇಲ್ಲಿಗೇ ನಾನು ಹಾಕ್ಕೊಂಡಿರೋದು. ಆದರೆ ಇಷ್ಟಿಂದ ಇಲ್ಲಿವರೆಗೂ ನಮಗೆ ಬಟ್ಟೆ ಸೇವ್ ಆಗುತ್ತೆ. ಅಂದರೆ ನಾವು ಮಿಕ್ಸ್ಕೊಂಡು ನಾವು ಹೊಲ್ಕೊಳ್ಳೋದಕ್ಕೋಸ್ಕರ ಅಲ್ಲ. ಅಕಸ್ಮಾತ್ ಬೇರೆ ಏನಕ್ಕಾದ್ರೂ ಸ್ಲೀವ್ಸ್, ಲಾಂಗ್ ಸ್ಲೀವ್ಸ್ ಬೇಕು ಆ ಥರ ಈ ಥರ ಅಂದರೆ ನಮಗೆ ಬಟ್ಟೆ ಶಾರ್ಟೇಜ್ ಬರ್ದಿರ ಆ ಥರ ಆಗುತ್ತೆ. ನಾನು ಅಬ್ಸರ್ವ್ ಮಾಡಿದ್ದು ಮಾತ್ರ ಈ ಥರ ಬರುತ್ತೆ ನೋಡಿ. ನೀವು ಈಸಿಯಾಗಿ ಇದು ಕಟ್ ಮಾಡೋದು ಕಲ್ತ್ಕೋಬೇಕು ಅಂದರೆ ಈ ಥರ ಮಾಡ್ಕೋಬೋದು. ಅವರು ಕೊಟ್ಟಿರ್ತಾರಲ್ಲ ಅದರಲ್ಲೇ ಈ ಥರ ಎರಡನ್ನು ಈ ಥರ ಇಟ್ಕೋಬೇಕು ನೀಟಾಗಿ. ಅದನ್ನು ನಾವು ಎಷ್ಟೇ ಇದ್ರೂ ಆ ಮೆಜರ್ಮೆಂಟ್ ಬ್ಲೌಸಲ್ಲಿ ನೋಡಿ ಈ ಥರ ಹಾಕಿದ್ದೀನಿ ನೋಡಿ. ಇದು ಫುಲ್ಲು ಸರಿ ಹೋಗಿದೆ ಉದ್ದ ಅನ್ನೋದು. ಅವರಿಗೆ ಇನ್ನೂ ಸ್ವಲ್ಪ ಉದ್ದ ಇರಬೇಕಂತೆ, ಈ ಡ್ರೆಸ್ಗಿಂತೂ ಸ್ವಲ್ಪ ಉದ್ದ. ನಾವು ನಾರ್ಮಲ್ ಆಗಿ ಈ ಮೆಜರ್ಮೆಂಟ್ ಅಲ್ಲಿ ಅಳತೆ ಮಾಡ್ಕೊಂಡ್ರೆ ಇದು ಎಷ್ಟಿದ್ರೂ ಅಷ್ಟರಲ್ಲಿ 2 ಇಂಚು ಜಾಸ್ತಿ ಇಟ್ಕೋಬೇಕು. ಇದನ್ನು ಅಲ್ಲಿಗೆನೆ ಬರುತ್ತೆ ನೋಡಿ. ನಾನು ಈ ಕಡೆಯಿಂದ ಆ ಕಡೆಗೆ ಫುಲ್ಲು ಇಟ್ಕೊತೀನಿ ನೋಡಿ. ಈ ಥರ ಫೋಲ್ಡಿಂಗ್ ಹಾಕ್ಕೊಂಡ್ರೆ ನಮಗೆ ಈ ಥರ ಬಟ್ಟೆ ಅನ್ನೋದು ಇರುತ್ತೆ ನೋಡಿ. ಈ ಥರ ಇದೆಯಲ್ಲ. ಇವಾಗ ನಾವು ಇದು ಎಷ್ಟೇ ಇರಲಿ ಅಳತೆದು ಮತ್ತು ಟೇಪುನು ಬೇಕಾಗತ್ತೆ ನೋಡಿ. ಈ ಥರ ಟೇಪು ತಗೊಂಡು ಇಲ್ಲಿ ನಾನು 2ನ ಇಟ್ಕೊತೀನಿ. 2 ನಮಗೆ ನೆಕ್ಗೋಸ್ಕರ 2 ಕಚ್ಚಿ ನೋಡಿ. ಇಲ್ಲಿ 2 ಸೆಂಟಿಮೀಟರ್ನ ಮಾರ್ಕ್ ಮಾಡ್ಕೊತೀನಿ. ಇದಕ್ಕೆ ಬಂದ್ಬಿಟ್ಟು ಇದರಲ್ಲಿ ಎಷ್ಟಿದೆಯೋ ಅದರಲ್ಲಿ 1/2 ಇಂಚು ಎಕ್ಸ್ಟ್ರಾ, ಅಂದರೆ ಡ್ರೆಸ್ಸಿಗೆ ಸ್ವಲ್ಪ ಎಕ್ಸ್ಟ್ರಾನೇ ಇರುತ್ತಲ್ವ ಅದಕ್ಕೆ ನೋಡಿ. ಅದು 3.5 ಇದೆ, ಇದರಲ್ಲಿ 4ನ ಇಟ್ಕೊತಾ ಇದ್ದೀನಿ ನಾವು ಹೊಲಿಯೋದಕ್ಕೆ ಎಲ್ಲನೂ ಸರಿ ಹೋಗುತ್ತೆ. ಇದು ಬಂದ್ಬಿಟ್ಟು ನೋಡಿ 8, 7 ಆ ಥರ ಇಟ್ಕೋಬೇಕು. ಇದರಲ್ಲಿ ನಾನು 7 ಇಟ್ಕೊತೀನಿ. ಒಂದು ದಪ್ಪ ಇರ್ತಾರ ದೊಡ್ಡವರ ಚಿಕ್ಕವರ ಅದನ್ನು ನೋಡಿಕೊಂಡು ನೀವು 8, 7 ಇರಬೇಕು. ನಾವು ಬ್ಲೌಸ್ಗಾದರೆ 6, 5.5 ಇಟ್ಕೊತೀವಿ. ಇದಕ್ಕಾದರೆ 7 ಆ ಥರ ಇಟ್ಕೋಬೇಕು. ಆ ಥರ ಬರುತ್ತೆ ನೋಡಿ. ಇದು ಈ ಥರ. ಮತ್ತು ಫ್ರಂಟ್ಗೆ ಬಂದ್ಬಿಟ್ಟು ನೆಕ್ಗೆ ಬಂದ್ಬಿಟ್ಟು ಫ್ರಂಟು ಒಂದು ನೋಡಿ 5 or 6 ಇಟ್ಕೊಳ್ಳೋಣ. 6 ಇಟ್ಕೊತಾ ಇದ್ದೀನಿ. ಈ ಫ್ರಂಟ್ ಆ್ಯಂಡ್ ಬ್ಯಾಕು ಮೊದಲು ಅದು ನೀವು ಯಾವ ಥರ ಇದು ಮಾಡ್ತೀರೋ ನೋಡ್ಕೊಳ್ಳಿ. ಇವಾಗ ನೋಡಿ ಇದು ಎಷ್ಟಿದೆಯೋ ಇದ್ರ ನಾವು ಈ ಥರ ಆದರೂ ನೀವು ಅಳತೆ ತೊಗೊಳ್ಳಿ, ಇಲ್ಲಾಂದರೆ ಇದರಲ್ಲಿ ಎಷ್ಟಿದೆಯೋ ಅದರಲ್ಲಿ ನೋಡಿ ಈಗ 2 ಇಂಚಸ್ ಎಕ್ಸ್ಟ್ರಾ ಇಟ್ಕೋಬೋದು ಆ ಥರ. ನೋಡಿ ಈಗ ಇದನ್ನು ತೆಗೆದುಬಿಡ್ತೀನಿ ನೋಡಿ. ಈ ಥರ ಬಂದಿದೆ ಡ್ರೆಸ್ ಕಟ್ಟಿಂಗ್. ಇವಾಗ ಇದನ್ನು ಕಟ್ ಮಾಡ್ಕೊಳ್ಳಿ. ನಾನು ಇದೇ ಥರನೇ ಡ್ರೆಸ್ ಕಟ್ ಮಾಡೋದು. ನೋಡಿ ಇವಾಗ ಇದಕ್ಕೆ ಫ್ರಂಟ್ಗೂ ಬ್ಯಾಕ್ಗೂ ನಾನು ಇದನ್ನ ರೆಡಿ ಮಾಡ್ಕೊತೀನಿ. ಅಂದರೆ ಮುಂದ್ಗಡೆ ಶೇಪ್ ತೆಕ್ಕೋಬೇಕಲ್ವಾ. ಫ್ರಂಟ್ ಪಾಟ್ಗೆ ನಾವು
ಶೇಪ್ನ ತೆಗಿಬೇಕು. ಈ ಥರ. ಮತ್ತು ಇದು ನಾವೇನಾದರೂ ನೆಕ್ ಡಿಸೈನ್ ಇಟ್ಕೊಳ್ಳೋ ಹೋಗಿದ್ರೆ ಇಟ್ಕೋಬೋದು. ಒಂಚೂರು ಚಿನ್ನ ನಾನು ಸ್ಟಾರ್ ನೆಕ್ ಥರ ಇಡ್ತಾ ಇದ್ದೀನಿ. ಈ ಥರ ಅದು ಬ್ಯಾಕ್ಗೆ ರೌಂಡು, ಇದು ಈ ಥರ ನೋಡಿ, ಈ ಥರ ಆಯಿತು. ಇದು ಬ್ಯಾಕು, ಇದು ಫ್ರಂಟು. ಈಗ ಸ್ಲೀವ್ಸ್ನ ಮೆಜರ್ಮೆಂಟ್ ಮಾಡ್ಕೊಳ್ಳೋಣ. ನೋಡಿ ಈ ಥರ ಇದು ಮಾಡಿದ್ರೆ ನಮಗೆ ಸ್ಲೀವ್ಸ್ಗೆ ಎಲ್ಲದಕ್ಕೂ ಸರಿ ಹೋಗೋ ಥರ ಚೆನ್ನಾಗಿ ಬಟ್ಟೆ ನಮಗೆ ಇರುತ್ತೆ. ಅದನ್ನು ನೋಡ್ಕೊಳ್ಬೇಕು. ಈ ಥರ ಬ್ಲೌಸ್ಗೆ ಈಗ ಇದನ್ನ ಮೆಜರ್ಮೆಂಟ್ ಮಾಡ್ಕೊಳ್ಳೋವಾಗಿದ್ರೆ ನೋಡಿ, ಇಲ್ಲಿಂದ ಇಲ್ಲಿಗೆ ಎಷ್ಟಿದೆಯೋ ನೋಡ್ಕೋಬೇಕು. ಇಲ್ಲಿ 14 ಇದೆಯಲ್ಲ, ಇದರಲ್ಲಿ 1 ಇಂಚು ಎಕ್ಸ್ಟ್ರಾ, 1 ಇಂಚು 1/2 ಇಂಚು ಆ ಥರ ಎಕ್ಸ್ಟ್ರಾ ಇಟ್ಕೋಬೇಕು. ನಾವು ಮಡ್ಚೋಕ್ಕೆ ಎಲ್ಲನೂ ಬೇಕಾಗತ್ತಲ್ಲ, ಅದಕ್ಕೆ. ಇವಾಗ 15 ಅಂದ್ಕೊಳ್ಳಿ. 15ಅಲ್ಲಿ 1 2 3 ಕೆಳಗಡೆಗೆ ಈ ಥರ 12. ಇದನ್ನು ಅಷ್ಟೇ. ಈ ಥರ ಕಟ್ ಮಾಡೋದು. ನೀವು ಇದಕ್ಕೆ ಇಲ್ಲಿಂದ ಇಲ್ಲಿಗೆ ಇದರಲ್ಲಿ ಮೆಜರ್ಮೆಂಟ್ನ ತಗೋಬೇಕು. ನೋಡಿ ಈ ಥರ. ಅಂದರೆ ನಾನು ಇನ್ನೂ ಎಕ್ಸ್ಟ್ರಾನೇ ಇಟ್ಕೋಬೇಕು. ಇದರಲ್ಲಿ ಎಷ್ಟಿದೆ ಅಷ್ಟೇ ಅಂದರೆ ಆಗೋದಿಲ್ಲ. ನಾವು ಇದರಲ್ಲಿ ಎಲ್ಲನೂ ಕಟ್ ಮಾಡುವಾಗ, ಬಾಡಿ ಪಾರ್ಟ್ ಕಟ್ ಮಾಡೋವಾಗ ಎಲ್ಲ ಎಕ್ಸ್ಟ್ರಾ ಇಟ್ಕೊಂಡಿರ್ತೀವಲ್ಲ, ಅದಕ್ಕೆಲ್ಲ ಆಗೋ ಥರ ಬಿಟ್ಟೆ ಕಟ್ ಮಾಡ್ಕೋಬೇಕು. ಕೆಲವರೆಲ್ಲ ಕೇಳ್ತಾರೆ, ಹೇಗೆ ಇದು ಮಾಡಲಿ ನಮಗೆ ಇದು ಈ ಪಾರ್ಟ್ ಅನ್ನೋದು ಕಡಿಮೆ ಬರುತ್ತೆ ಹೇಗೆ ಅಂತ. ಅದು ಪ್ರಾಬ್ಲಮ್ ಇದೆ, ನೋಡ್ಕೊಳ್ಳಿ. ಈ ಥರ ಅಲ್ಲ ಫ್ರೆಂಡ್ಸ್, ಡ್ರೆಸ್ ಕಟಿಂಗ್, ಟಾಪ್ ಕಟಿಂಗು ಯಾವ ಥರ ಮಾಡೋದು ಏನು ಅಂತ ನೋಡಿದ್ರಲ್ಲ. ಈ ಥರ ಕಟ್ ಮಾಡಿದೆ. ಅದು ಕಟ್ ಮಾಡಿಸೋಳಿಗೆ ಇನ್ಯಾರೋ ಐಬ್ರೋಗೆ ಬಂದರು, ಅದಕ್ಕೆ ಹೋಗಿದ್ದೆ. ಇನ್ನು ಇವಾಗ ಪ್ಯಾಂಟನ್ನ ಕಟ್ ಮಾಡಬೇಕು, ಹಾಕ್ಕೊಂಡಿದ್ದೀನಿ. ಅದನ್ನು ಕಟ್ ಮಾಡೋಕ್ಕೆ ಇಷ್ಟೊತ್ತು ನನ್ನ ಮಗ ಕ್ಯಾಮ್ರಾನ ಇಟ್ಕೊಂಡಿದ್ದ. ಅವನು ಇನ್ನೂ ಹೊರಟೋದ. ಇವಾಗ ಆಗಲ್ಲ. ನೆಕ್ಸ್ಟ್ ಟೈಮ್ ಯಾವಾಗಾದರೂ ನಿಮಗೆ ಪ್ಯಾಂಟ್ ಕಟ್ಟಿಂಗ್ನ ತೋರಿಸ್ತೀನಿ. ಈಸಿಯಾಗಿ ಮಾಡ್ಕೋಬೋದು. ಇಷ್ಟೇ. ಇನ್ನು ಅದಕ್ಕೆ ಲೈನಿಂಗೂ ಹಾಗೆ ನೀವು ಸ್ಟಿಚ್ ಕಟ್ ಮಾಡ್ಕೋಬೋದು. ಅದರ ಮೆಜರ್ಮೆಂಟ್ಗೆ ಲೈನಿಂಗು ಹಾಕಿ ಕಟ್ ಮಾಡಿಕೊಂಡು ಸ್ಟಿಚ್ ಮಾಡ್ಬೋದು. ಆ ಥರ ಇವಾಗ ನಾನು ಕಟ್ ಮಾಡಿದೆ ಅಲ್ವಾ, ಇದಕ್ಕೆ ಲೈನಿಂಗ್ ಇಲ್ಲ. ಲೈನಿಂಗ್ ಆಗಬೇಕು ಅಂದರೆ ಇದೇ ಮೆಜರ್ಮೆಂಟ್ಗೆ ಲೈನಿಂಗ್ ನಾನು ಕಟ್ ಮಾಡಿಕೊಂಡು ಅದಕ್ಕೆ ಅಟ್ಯಾಚ್ ಮಾಡಿಕೊಂಡು ಸ್ಟಿಚ್ ಮಾಡಿದ್ರೆ ಲೈನಿಂಗ್ ಡ್ರೆಸ್ಸೂ ಆಗುತ್ತೆ. ನೋಡಿ, ಪ್ಯಾಂಟ್ ನಾನು ಕಟ್ ಮಾಡಿದ್ದು ಆಯಿತು. ಇನ್ನು ಸ್ಟಿಚ್ ಮಾಡೋದೆ. ಸ್ಟಿಚ್ ಮಾಡಿದ್ಮೇಲೆ ತೋರಿಸ್ತೀನಿ ಯಾವ ಥರ ಬಂದಿದೆ ಏನು ಅಂತ. ನೋಡಿ, ಇಲ್ಲಿ ಬಂದ್ಬಿಟ್ಟು ನಮ್ಮ ಚಿನ್ನ ಗಾಡಿ ಮೇಲೆ ಗಾಡಿಯಲ್ಲಿ ಹೋಗ್ಬೇಕಂತೆ. ಅದಕ್ಕೆ ಮಾತಾಡಿಸ್ತಾ ಇದ್ದೆ. ನಾನು ಆಚೆಗೆ ಬರೋಷ್ಟೊಳಗೆ ಎಲ್ಲ ಹೋಗ್ತಾ ಇದ್ದಾಳೆ ಅಂತ ಹೇಳ್ಬಿಟ್ಟು ಗಾಡಿ ಮೇಲೆ ಹತ್ತು ನಿಂತ್ಕೊಂಡಿದೆ. ನೋಡಿ, ನಮ್ಮ ಕೋಳಿ ಮರಿ ಮಾಡುತ್ತೆ ಅಂತ ಹೇಳಿದೆ ಅಲ್ವಾ, ಅದು ಸೋಮವಾರ ಮರಿ ಇದು ಇಳಿಯತ್ತೆ ಅಂತ ಹೇಳಿಬಿಟ್ಟು ಅದು ಬಂದ್ಬಿಟ್ಟು ಭಾನುವಾರನೇ ಮಾಡುತ್ತೆ. ಮುಂಚಿನ ದಿನದಿಂದನೇ ಮಾಡುತ್ತೆ. ಸೋಮವಾರ ಅಂದರೆ 20 ಡೇಸ್ಗೆ ಮರಿ ಮಾಡೋದು. ನಿಮಗೂ ಗೊತ್ತಿರುತ್ತೆ ಆಲ್ಮೋಸ್ಟ್ ಎಲ್ರಿಗೂ. ಸಿಟಿಗಳಲ್ಲಿರೋರಿಗೆ ಏನೋ ಗೊತ್ತಿಲ್ಲ, ಅಂದರೆ ಓದ್ಕೊಂಡಿರ್ತಾರೆ. ಅಂದರೆ ಈ ಥರ ಮರಿಗಳು ಮಾಡಿಸಿರೋದು ನೋಡಿರಲ್ವೇನೋ. ಹಳ್ಳಿ ಕಡೆ ಎಲ್ಲನೂ ಎಲ್ಲರೂ ನೋಡಿರ್ತಾರೆ. ನೋಡಿ, ಚಿಕ್ಕದಾಗಿ ಕ್ಯೂಟಾಗಿ ಎಷ್ಟೊಂದು ಚೆನ್ನಾಗಿದ್ವಲ್ಲ, ಅದನ್ನೇ ತೋರಿಸ್ತಾ ಇದೆ.
ಈಗಾಗಲೇ ತುಂಬಾ ದಿನ ಆಯಿತು ಅದು ಮರಿ ಎಲ್ಲ ಬಂದಿದೆ. ಶಾರ್ಟ್ ವೀಡಿಯೋಸ್ಗಳಲ್ಲೆಲ್ಲ ನೋಡಿರ್ಬೋದು. ನೋಡಿ ಅಷ್ಟೊಂದು ಚಿಕ್ಕ ಮರಿ ಅದೂ ಹೋಗಿ ರಾಗಿ ತಿನ್ನೋಕ್ಕೆ ಟ್ರೈ ಮಾಡ್ತಾಯಿದೆ. ನಾನು ರಾಗಿನಲ್ಲೇ ಹಾಕ್ತೀನಿ, ಅದರಲ್ಲೇ ಹಾಕಿದ್ರೆ ಹಾಗೆ ಊಟನೂ ತಿಂದಂಗೆ ಆಗುತ್ತೆ, ಚೆನ್ನಾಗೂ ಇರುತ್ತೆ ಅಂತ ಹೇಳ್ಬಿಟ್ಟು. ಅದು ಊಟ ಕಡಿಮೆ ಆದರೆ ಒಂಥರ ಏನು ಬಿದ್ದೋಗುತ್ತೆ ಅಂತ ಹೇಳ್ತಾರೆ, ಅದಕ್ಕೋಸ್ಕರ ಆ ಥರ ಮಾಡಿದ್ರೆ ಬೀಳೋದಿಲ್ಲ. ನೋಡೋದಲ್ಲ ಫ್ರೆಂಡ್ಸ್, ಇದು ಇವತ್ತಿನ ವಿಡಿಯೋ. ಈ ವಿಡಿಯೋನ ಇಲ್ಲಿಗೇ ಎಂಡ್ ಮಾಡ್ತಾಯಿದ್ದೀನಿ. ಬಾಯ್.